ಡ್ಯಾನ್ಸ್ ಮಾಡಿದೆಲ್ಲ ನೆರಳಿದೆ ಎಂದು ಮರದಡಿಯಲ್ಲಿ ಕುಳಿತರೆ ಮರವೇ ಮೈ ಮೇಲೆ ಬಿದ್ದಂತಾಯಿತು. ಇದಕ್ಕೊಂದು ಉಪಾಯ ಹುಡುಕಿ ಕಾಲಿಗೆ ಸಿಕ್ಕಿರುವ ಈ ಬೆಳ್ಳಿಯ ತೊಳೆದನ್ನು ಮುಗಿಸಿಕೊಳ್ಳಲೇಬೇಕು. ಈ ಸಮಾಜ ದೃಷ್ಟಿಯಲ್ಲಿ ನೀವು ಕೀಳಾಗಿ ಕಂಡುಬಂದ್ರಿ. ಆದಷ್ಟು ಬೇಗ ನಾವು ಮದುವೆ ಎಂಬ ಮೆಟ್ಟಲು ನೀಡಬೇಕು. ಏನಿದ್ದೀರಾ ಇದೇನ್ರಿ? ಇಷ್ಟೊಂದು ತನಕ ಸಂತೋಷ ಸಾಗದಲ್ಲಿ ನೀವು ಒಮ್ಮೆ ನಮ್ಮಲ್ಲಿ ಯೋಚನೆ ಶಿಬಿರದಲ್ಲಿ ಇರ್ಬೇಕಿರಲ್ಲ. ಅದೇನಿಲ್ಲ, ಅಣ್ಣದ ಮೇಲೆ ಏಕೆ, ಕೊನೆ ದಾಟಿದ ಮೇಲೆ ಕೊನೆ ಏಕೆ ಎಂದು ಯೋಚಿಸುತ್ತಿದ್ದೆ. ನಿಮ್ಮ ಮಾತಿನ ಅರ್ಥ ಮಂಜೆ ಅತ್ತಿಗೆ ಒಂದೇ ಬೇಡ ರುಚಿಸಲು, ಕಮಲಕ್ಕೆ ಒಂದೇ ಹೂವು ರುಚಿಸಲು, ಹಾಗೆ ಈ ನಾಗರಾಜನಿಗೆ ಒಂದು ಹೆಣ್ಣು ರುಚಿಸಲು. ಈಗ ನಾನು ಹಸಿವಿಲ್ಲದ ನೆಲನೀನು, ಸ್ವಾತವಿಲ್ಲದ ಸಿಪ್ಪೆನೀನು, ಕೊನೆಯವರೆಗೂ ಕೈ ಹಿಡಿದಿದ್ದಕ್ಕೆ ವರ್ಷ ಕೊಟ್ಟು ಈಗಿಂತ ಮೋಸ ಮಾಡಿದ್ರೆ ಮುಂದೆ ನನ್ನ ಗರ್ಭದ ಗತಿ ಏನು? ಅದೇ ಗತಿ. ನಿನ್ನ ಗರ್ಭಕ್ಕೆ ನನ್ನ ಕೂಟಗಾರನಿಂದ ಹೊಸಬುವ ಗತಿ. ಹಾಗಾದ್ರೆ ಅಂದು ನೋಡಿದ ನಿನ್ನ ಪ್ರೇಮದ ಮಾತುಗಳೆಲ್ಲ 100ಕ್ಕೆ 100 ಪಾಲಿಸುವ. ನನಗೆ ಬೇಕಾಗಿದ್ದು ನಿನ್ನ ಪ್ರೇಮವಲ್ಲ, ನಿನ್ನ ಶೀಲ. ನಿಜ. ಅಂದು ನಿನ್ನ ಚಂದ್ರನ ವಿರಾಸದ ಕೋಡಲವನ್ನು ತೆಗೆದಿದ್ದು ಅದನ್ನು ನಡೆಸಿದ್ದು ನನ್ನ ಕಪಟದ ನಾಟಕ. ಜ್ಯೋತಿಯವರೇ, ನೀನು ಮಾಡಿದ ಈ ನಿನ್ನ ನಾಟಕದಿಂದ ನನ್ನ ಪರಿಶುದ್ಧವಾದ ಪ್ರೀತಿ ನೀನಾದ ತಿಳಿಯುತ್ತಳು. ಅದೇ ನಿಜ ಅಂತ ತಿಳಿದು ಅವನು ಕೂಡ ಎಂತ ಮೋಸ ಹೋದ. ನಿನ್ನಿಂದಾಗಿ ನನ್ನ ಜೀವನವೇ ಹಾಳಾಗಿ ಹೋಯಿತು. ಹಳೆ ತಪ್ಪಿದ ಬಾರಿಗೆ ಪ್ರೇಮಿ ಚಂದ್ರನೇ ಲೇಸು ಮನೆಯೇ ಬರಬೇಕು. ಏ ಪಾಪಿ, ನನ್ನ ಹೊಟ್ಟೆಯಲ್ಲಿ ನಿನ್ನ ಮಗು ಬೆಳೀತಾ ಇದೆ. ನಾನೀಗ 3 ತಿಂಗಳ ಗರ್ಭಿಣಿ. ಅದು ಗೊತ್ತಿದ್ದು ಕೂಡ ಮತ್ತೊಬ್ಬನ ಮದುವೆ ಮತ್ತೆ ಹೇಳೋದಕ್ಕೆ ನಾಚಿಕೆಯಾಗುವುದಿಲ್ಲವ ನಿನಗೆ? ಹೆಚ್ಚಿಗೆ ಮಾತನ್ನ ಮುಂದೋಗ್ಬೇಡ. ಸುಮ್ಮನೆ ನನ್ನ ಮದುವೆಯಾಗಿ ನನಗೆ ಜೀವನವನ್ನು ಕೊಡು. ಮತ್ತೆಲ್ಲ ಬಿಟ್ಟು ಒಟ್ಟಾರೆ ನನ್ನಿಷ್ಟವನ್ನು ಕೇಳೆಯನ್ನೇ ಅನ್ನ ಸೀರೆಯನ್ನು ತಿಳಿ ಒಂದೆರಡು ಸಲ ಅನ್ನನ್ನು ಕಚ್ಚಿಸಬಹುದು. ಅಷ್ಟೇ ಮಾತ್ರಕ್ಕೆ ಆ ಹಣ್ಣು ನಿನ್ನದೇ ನಾನೆಂದು ಕಾಯುತ್ತಾ ಕೂರುವುದು. ಅಂತೆ ನೀನು ಕೂಡ ಕಾಯವನ್ನು ತರವಲ್ಲ. ಹಾಗಾದ್ರೆ ನಿನ್ನ ಗೋಳಿಗೆ ಬಿದ್ದ ಈ ಅಬಲೆ ಗತಿ. ಮೊದಲು ಈ ಅಭಿಚಾರದ ಪಿಂಡವನ್ನು ಹಾಕುವುದು, ನಂತರ ಮೂಢನಪ್ಪನನ್ನು ಹುಡುಕಿ ಮದುವೆ ಆಗುವುದು. ಇವು ಎರಡೂ ನಿನಗೆ ನಿಶ್ಚಯ ಇಲ್ಲದಿದ್ದರೆ ಯಾವುದಾದರೂ ಒಲೆ ಆಗುವುದು. ನಿನ್ನ ವಂಶದ ಕುಡಿಯಿಲ್ಲ. ನೀನೇ ನಿನ್ನ ಕೈಯಲ್ಲಿ ಕತ್ತರಿಸಿ ಹಾಕುವುದು ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡಬೇಡ. ದಯವಿಟ್ಟು ನನ್ನ ಮಾತು ಕೇಳು. ನನ್ನ ನಾನಿನ ಹೆಂಡತಿಯನ್ನಾಗಿ ಮಾಡಿತು. ಬಿಕಾರಿ ಚಂದ್ರವಿದಾಳೆ ಪ್ರೇಮಿ ನಮ್ಮಯ್ಯನಂತೆ. ಮದುವೆಗೆ ಮುಂಚೆ 3 ತಿಂಗಳ ಗರ್ಭಿಣಿ, ಅದು
ಇದೆಲ್ಲ ಬಿಟ್ಟು ಹೆಂಡತಿ